ನಿಮ್ಮ ಬಗ್ಗೆ ಒಂದು ಸೀಕ್ರೆಟ್ ಇದೆ, ಅದು ನಿಮಗೆ ಗೊತ್ತಿಲ್ಲ. ನಾನೀಗ ನಿಮಗೆ ಒಂದು ವಿಷಯ ಹೇಳ್ತೀನಿ, ಬಹುಶಃ ಸ್ಟಾರ್ಟಿಂಗಲ್ಲಿ ಒಪ್ಕೊಳ್ಳೋದಿಲ್ಲ, ಆದರೆ ಈ ವಿಡಿಯೋ ಮುಗಿಯೋಷ್ಟರಲ್ಲಿ ನಾನು ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅನಿಸುತ್ತೆ. ಯಾಕಂದರೆ ನಿಮ್ಮ ಜೀವನದಲ್ಲಿ ನಡೀತಿರೋ ಬಹಳಷ್ಟು ವಿಷಯ ಏನಿದೆ ಅಲ್ಲ, ಅದು ನೀವು ಡಿಸೈಡ್ ಮಾಡ್ತಿಲ್ಲ. ಆ ಸೀಕ್ರೆಟ್ ಏನು ಅಂತ ತಿಳ್ಕೊಬೇಕಾ? ಸೊ ಸ್ಟೇ ಟಿಲ್ ದ ಎಂಡ್. ನಿಮ್ಮ ಜೀವನದಲ್ಲಿ ಯಾಕೆ ಒಂದೇ ರೀತಿಯ ಜನ ಬರ್ತಾ ಇರ್ತಾರೆ, ಯಾಕೆ ಒಂದೇ ರೀತಿಯ ಸಿಚುಯೇಷನ್ಸ್ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ, ಯಾಕೆ ಎಷ್ಟೇ ನೀವು ಲೈಫ್ನ ಚೇಂಜ್ ಮಾಡ್ಕೋಬೇಕು ಅಂತ ಪ್ರಯತ್ನ ಪಟ್ಟರು ಕೆಲವೊಂದು ಇನ್ಸಿಡೆಂಟ್ಸ್ ಮೆಮೊರೀಸ್ ಚೇಂಜ್ ಆಗೋದೇ ಇಲ್ಲ. ಮೋಸ್ಟ್ ಆಫ್ ದೆಮ್ ಏನು ಅಂದ್ಕೊತಾರೆ, ಇದು ಲಕ್ ಅಂದ್ಕೊತಾರೆ. ಇನ್ನು ಕೆಲವರು ಇದು ನನ್ನ ಕರ್ಮ ಅಂದ್ಕೊತಾರೆ. ಮತ್ತು ಕೆಲವರು ಇದು ನನ್ನ ಡೆಸ್ಟಿನಿ, ಏನು ಮಾಡೋದಕ್ಕಾಗಲ್ಲ, ಲೆಟ್ ದ ಲೈಫ್ ಟೇಕ್ಸ್ ವೆರೆವರ್ ಇಟ್ ಗೋಸ್ ಅಂತ. ಆದರೆ ಇವತ್ತು ನಾನು ಹೇಳೋ ಈ ಸೀಕ್ರೆಟ್ ಇವೆಲ್ಲದಕ್ಕಿಂತನೂ ಬೇರೆಯೇ ಇದೆ. ಇಮ್ಯಾಜಿನ್ ನಿಮ್ಮ ಹತ್ರ ಒಂದು ಇನ್ವಿಸಿಬಲ್ ಸ್ಕ್ರಿಪ್ಟ್ ಇದೆ, ಓಕೆನಾ? ಸೊ ಯಾರು ಈ ಸ್ಕ್ರಿಪ್ಟ್ನ ಬರೆದಿಲ್ಲ, ಓಕೆ? ಸೊ ನೀವು ಅದನ್ನು ಓದಲಿಲ್ಲ. ಈ ಇನ್ವಿಸಿಬಲ್ ಸ್ಕ್ರಿಪ್ಟ್ ಇದೆಯಲ್ಲ, ಪ್ರತಿದಿನ ನಿಮ್ಮ ಥಾಟ್ಸ್, ನಿಮ್ಮ ಡಿಸಿಷನ್ಸ್, ನಿಮ್ಮ ರಿಲೇಷನ್ಶಿಪ್ಸ್, ನಿಮ್ಮ ಕೆರಿಯರ್, ಪ್ರತಿಯೊಂದು ಈವನ್ ಸಕ್ಸಸ್ ಸಹ ಸೈಲೆಂಟಾಗಿ ಈ ಇನ್ವಿಸಿಬಲ್ ಸ್ಕ್ರಿಪ್ಟ್ ನಡೆಸ್ತಾ ಇದೆ. ಸೀಕ್ರೆಟ್ ಏನು ಗೊತ್ತಾ? ಅದೆಲ್ಲೋ ಹೊರಗಡೆ ಇಲ್ಲ. ಅದು ನಿಮ್ಮ ಬಾಸು ಸಹ ಅಲ್ಲ, ನಾಟ್ ಇವನ್ ಅ ಪಾರ್ಟ್ನರ್, ನಿಮ್ಮ ಪೇರೆಂಟ್ಸು ಸಹ ಅಲ್ಲ. ಅದು ನಿಮಗೆ ನಿಮ್ಮ ಬಗ್ಗೆ ಇರೋ ಸ್ಟೋರಿ. ಅದೇನು ಗೊತ್ತಾ? ಐ ಆಮ್ ನಾಟ್ ಎನಫ್. ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ನಾನು ಯಾವಾಗಲೂ ಕೊನೆಯಲ್ಲಿ ನನ್ನ ಮನಸ್ಸಿಗೆ ಹರ್ಟ್ ಮಾಡ್ಕೊತೀನಿ. ಈ ರೀತಿ ಒಂದು ಸ್ಟೋರೀಸ್, ಇದನ್ನು ನಾವೇನು ಅಂದ್ಕೊತೀವಿ? ಫ್ಯಾಕ್ಟ್ಸ್, ಇದು ನಿಜ ಅಂತಲೇ ನಂಬ್ತೀವಿ. ಆದರೆ ಡಿಯರ್ಸ್, ಲಿಸನ್ ಟು ಮಿ ಕೇರ್ಫುಲಿ, ಅವ್ಯಾವೂ ಫ್ಯಾಕ್ಟ್ಸ್ ಅಲ್ಲ. ಅದು ಜಸ್ಟ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸಸ್, ಏನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಲ್ಲ ಅದರಿಂದ ಕ್ರಿಯೇಟ್ ಆಗಿರೋ ಸ್ಟೋರೀಸ್. ಈ ಕಥೆಯನ್ನು ನೀವು ನಂಬೋವರೆಗೆ ಲೈಫ್ ನಿಮಗೆ ಮತ್ತೆ ಮತ್ತೆ ಅದೇ ಪ್ಯಾಟರ್ನ್ಸ್, ಅದೇ ಸ್ಟೋರೀಸ್ ತೋರಿಸ್ತಾನೇ ಇರುತ್ತೆ. ಅದಕ್ಕೆ ನಿಮ್ಮ ಬಗ್ಗೆ ಇರೋ ಆ ದೊಡ್ಡ ಸೀಕ್ರೆಟ್ ಏನಂದರೆ, ನೀವು ನಿಮ್ಮ ಲೈಫ್ನ ನೀವು ಫುಲ್ಲೆಸ್ಟಾಗಿ ಬದುಕ್ತಾ ಇಲ್ಲ. ನೀವು ನಂಬಿರೋ ಆ ಒಂದು ಸ್ಟೋರಿ ಇದೆಲ್ಲ, ಅದರಲ್ಲಿ ಜೀವಿಸ್ತಾ ಇದ್ದೀರಾ. ಆ ಸ್ಟೋರಿನ ಡಿಕೋಡ್ ಮಾಡಿದ ದಿನ ನಿಮ್ಮ ಲೈಫ್ ಚೇಂಜ್ ಆಗೋದು ಸ್ಟಾರ್ಟ್ ಆಗುತ್ತೆ. ಸೊ ನೀವು ನಂಬಿರೋ ಆ ಒಂದು ಸ್ಟೋರಿ ನಿಮ್ಮ ಬಗ್ಗೆ ಏನು?